ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೆಯ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಮತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಗಂಟಲು ಸರಿ ಹೋಗಿಲ್ಲ, ಬಟ್ ವೇ ಬೆಟರ್, ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ, ಸ್ವತಿ ಸರಿ ಇವತ್ತು ರೆಸ್ಟ್ ತೊಗೊಳ್ಳಿ, ಆಮೇಲೆ ಮಾಡ್ಬೋದು ಅಂತ. ನಾನು ಒಂದು 3-4 ದಿನ ರೆಸ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ತುಂಬ ವೀಡಿಯೋಸ್ ಇದೆ, ಡಿಲೇ ಆಗುತ್ತೆ ಅಂತ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಒಂದು 2-3 ಕಡೆ ನಮ್ಮ ಮನೆಗೆ ಪ್ಲ್ಯಾಂಟ್ಸ್ ತರೋಕ್ಕೆ ಹೋಗಿದ್ದೆ. ಅಲ್ಲಿ ಒಂದಷ್ಟು ಶೂಟ್ ಮಾಡಿದ್ನಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ಸಖತ್ ಇಷ್ಟ. ಒಟ್ನಲ್ಲಿ ಔಟ್ಡೋರ್ ಇಂಡೋರ್ ಅಂತಲ್ಲ, ಪ್ಲ್ಯಾಂಟ್ಸ್ ಅಂದ್ರೇ ಸಖತ್ ಇಷ್ಟ. ನೀವು ನೋಡಿರ್ಬೋದು, ಹಳೆ ಮನೆಯಿಂದನೂ ನಾವು ಎಷ್ಟು ಗಿಡ ಬೆಳೆಸ್ಕೊಂಡು ಹೇಗೆ ಬಂದಿದ್ವಿ ಅಂತ. ಆ್ಯಂಡ್ ಪ್ರೆಗ್ನೆಂಟ್ ಇರುವಾಗ, ಆಮೇಲೆ ವೀರು ಒಂದು ಸ್ವಲ್ಪ 6 ತಿಂಗಳವರೆಗೂ ಆಗೋವರೆಗೂ ನಾನು ಅಷ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಯಿತು. ಆ್ಯಂಡ್ ಈ ಹೊಸ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ಆಗಲಿ, ಯಾಕಂದರೆ ಚಿಕ್ಕ ಮಗು ಅಲ್ವಾ, ಅವನು ಕಿತ್ತಾಕ್ಬಿಡ್ತಾನೆ ಮನೆ ಒಳಗಡೆ, ಎಲ್ಲ ಹಿಡ್ಕೊಳಕ್ಕಾಗಲ್ಲ ಅನ್ನೋ ರೀಸನ್ಗೆ ನಾನು ಇಷ್ಟು ದಿನ ಬೇಡ ಅಂತ ಸುಮ್ಮನೆ ಇದ್ದೆ. ಆ್ಯಂಡ್ ಇವಾಗ ಒಂದಷ್ಟು ತೊಗೊಂಬರೋಣ. ಆ್ಯಂಡ್ ಮನೇಲಿ ಇಟ್ಟಿದ್ರೆ ಅದೊಂಥರ ನೋಡಿದಾಗ ಖುಷಿ ಅನಿಸುತ್ತೆ. ಆ್ಯಂಡ್ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ್ಯಂಡ್ ತುಂಬ ಆಕ್ಸಿಜನ್ಗೂ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಕೊಂಡ್ರೆ. ಆ್ಯಂಡ್ ಲಕ್ ವಾಸ್ತು ಪ್ರಕಾರನೂ ಕೂಡ. ಸೊ ಹಾಗಾಗಿ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಎಲ್ಲ ನಮ್ಮ ಮನೇಲಿ ದೊಡ್ಡ ದೊಡ್ಡ ಬ್ಯಾಂಬೂಸ್ ಆ ಥರದ್ದೆಲ್ಲ ಇತ್ತು. ಆ್ಯಂಡ್ ಇದು ನಾನು ಬ್ಯಾಂಗ್ಳೂರಲ್ಲೇ ಹೋಗಿದ್ದು ಒಂದು ಸ್ಟೋರು. ಇದರ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಸ್ಟೋರ್ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು. ಅದು ಈ ಥರ ಅವರೆಲ್ಲ ಫುಲ್ ಡೆಕೋರೇಟ್ ಮಾಡಿ ಇಟ್ಟಿರ್ತಾರಲ್ಲ, ಆ ಥರದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು. ಇನ್ನು ಮಿಕ್ಕಿದೆಲ್ಲ ಓಕೆ ಅಂತ ಅನ್ನಿಸ್ತು. ಈ ಶಾಪ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಅವ್ರು ಏನಂದರೆ ಬಾರ್ಗೇನ್ ಎಲ್ಲ ಮಾಡೋದಿಲ್ಲ. ನೀವು ಅದೇ ನರ್ಸರಿಗೆ ಹೋದರೆ ನಿಮಗೆ ಸ್ವಲ್ಪ ಪ್ರೈಸ್ ಕಮ್ಮಿಗೆ ಸಿಗುತ್ತೆ. ನಾನು ನರ್ಸರಿಗೆ ಕೂಡ ಹೋಗಿದ್ದೆ. ನಿಮ್ಗೆ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ನಾವು ಹೋಗಿದ್ದ ಒಂದು ನರ್ಸರಿ ಬಂದ್ಬಿಟ್ಟು ಕೆಂಗೇರಿ ಹತ್ರ ಹೋಗಿದ್ದಿತ್ತು. ಈ ದೊಡ್ಡ ಮರ ಬರುತ್ತಲ್ಲ, ಅಲ್ಲಿ ನಾವು ಹೋಗಿದ್ದಿತ್ತು. ಇದು ಅಷ್ಟೇ ತುಂಬ ದೊಡ್ಡದಿತ್ತು. ಆ್ಯಂಡ್ ತುಂಬ ನಿಮಗೆ ಪ್ಲ್ಯಾಂಟ್ಸ್ಗಳಿತ್ತು. ಝೀಝಿ ಆಗಿರ್ಬೋದು, ಅದೆಲ್ಲ ವರ್ತ್ ಅಂತ ಅನ್ನಿಸ್ತು. ಅಲ್ಲಿ ಆಲ್ಮೋಸ್ಟ್ 1 to ಡಬಲ್ ಪ್ರೈಸ್ ಹೇಳ್ತಾಯಿದ್ರು. ಬಟ್ ಈ ನರ್ಸರಿಲಿ ನಿಮಗೆ ಪ್ರೈಸ್ ತುಂಬಾ ಕಮ್ಮಿ ಇರುತ್ತೆ. ನೀವು ಬಲ್ಕಲ್ಲಿ ತೊಗೊತೀನಿ ಅಂದರೆ ವರ್ತ್ ಆ ಥರ ಅನಿಸುತ್ತೆ. ಸೊ ಚೆಕ್ ಮಾಡ್ಬೋದು ಇಲ್ಲಿ ನೀವು ಗಿಡಗಳನ್ನ, ಚೆನ್ನಾಗಿರುತ್ತೆ. ನಾವು ಯಾವ ಥರ ಗಿಡ ತೊಗೊಂಡಿದ್ವಿ ಆ್ಯಂಡ್ ಮನೆಗೆ ಬಂದಮೇಲೆ ನಮ್ಮ ಮನೇಲಿ ಇಟ್ಟಿದ್ದೀನಿ, ಅದು ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೋತೀನಿ ನೋಡಿ. ಆ್ಯಂಡ್ ಫಾದರ್ಸ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದು ಕೂಡ ಇವತ್ತಿನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ನಾವು ಒಂದಷ್ಟು ಪ್ಲ್ಯಾಂಟ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಮನೆಗೆ ಬಂದಮೇಲೂ ನಾನು ಆಲ್ಮೋಸ್ಟ್ ಒಂದು 10-15 ಡೇಸ್ ಆಗಿದೆ. ಗಿಡ ಹೇಗಿದೆ ಇವಾಗ ಏನು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಯಾರು ಕೇಳ್ತಿರಲ್ಲ, ನೀವು ಅಪ್ಪಂಗ ಜೊತೆ ಬಟ್ಟೆ ಕೊಡ್ಸಿ ಹುಚ್ಚಿಸ್ತಾರೆ ಇರ್ತಾರೆ ಅಂತ. ಏನ್ ಕೊಡ್ಸಿದ್ರು ಬಟ್ಟೆ ಅವ್ರು ಇರೋದೇ ಹಂಗೆ. ನಾವ್ ಏನು ಮಾಡಲ್ಲ, ಕಟಿಂಗ್ ಮಾಡಲ್ಲ, ತಲೆ ವಾಚಲ್ಲ, ಕಲರ್ ಹಾಕಲ್ಲ, ಒಂಥರ ಅಯ್ಯಪ್ಪ ನಾವ್ ಹಿಂಸೆ ಕೊಡಕ್ ಆಗಲ್ಲ. ಹ್ಯಾಪಿ ಫಾದರ್ಸ್ ಡೇ. ನನ್ನ ಮಾತ್ರ ಏನು ಕೊಡಲ್ಲ ಅಂತ ಅನ್ಕೊಂಡೆ. ಒಂದ್ ಡ್ರೆಸ್ ಕೊಡ್ಸಿಡ್ತಾಳೆ ಅಷ್ಟೇ ನನಗೆ. ಅದು ಸ್ವೀಟ್ ಬಾಕ್ಸು ಕಾಣಿಸ್ತಾರೆ, ಲಾಡು. ಅದೇನು ನಂಗೆ ನಮ್ಮ ಅಪ್ಪ ಇಷ್ಟ, ಅದಕ್ಕೆ. ನಿಂಗೆ ನಿನ್ ಮಗ ಇಷ್ಟ ಅನ್ನೋ, ಅದಕ್ಕೆ ನಿಮ್ಮ ಮಗನ ಹತ್ರ ಇಸ್ಕೊ. ಯಾವ ಹೇಳ್ತೀಯ, ನಿನ್ಗೂ ಕೊಡ್ಸಿರ್ತೀನಿ. ಬರೇ ಸುಳ್ಳು ಎಂತದಿಲ್ಲ. ನನಗೆ ಏನಿರ್ಬೋದು ಹೇಳಪ್ಪ? 30 ವರ್ಷದ ಆನಿವರ್ಸರಿ ಗೆಸ್ ಮಾಡು. ನಿನ್ನೊಂದು ಇಟ್ಕೊಂಡದೆ ಏನಂತ ಐತೆ ಅದ್ರ ಮೇಲೆ ಅಲ್ಲ? ತೋರ್ಸು. ಏನೇನು ಬೆಸ್ಟ್ ಡ್ಯಾಡ್ ಎವರ್. ಚೂರು ಓದತ್ತೆ ಇಂಗ್ಲೀಷಲ್ಲಿ. ಅದೇನು ಅಲೆ ಮನೆ ಬಿಟ್ಟವನ ಅದನ್ನ ಕೈಯ್ಯ
ಏನೋ ಪಕ್ಕದಲ್ಲಿ ತಿಂದಾಕ್ತಾವ ನೋಡೋಣ ಮೆಡಲು ಬಿಡ್ಲಂತೆ ಏನ್ ತಂದ್ರದು ಎಷ್ಟು ನಂಬರ್ 1 ಡ್ಯಾಡಿ ಅಯ್ಯಪ್ಪ ಚೆನ್ನಾಗದಲ್ಲ ವಿಶೇಷವಾಗಿದೆ ನೆನೆ ತೆಗೆದು ಕಂಬಿಟ್ಟಿದ್ರೆ ಇಲ್ಲ ಬದೀರ್ ತಗೋಬಿಟ್ಟ ಹಿಂಗೆ ನನಗೆ ಇಲ್ಲೇ ನೋಡ್ತೀನಿ ನನಗೆ ಮಾಡ್ದಲ್ಲ ಇದಕ್ಕೆ ಆನಿವರ್ಸರಿಗೆ ಏನು ಕೊಡ್ಲಿಲ್ಲ ನಾನು ಆನಿವರ್ಸರಿಗೆ ಯಾವುದೋ ಒಂದು ಕೊಟ್ಟು ಸುಂಟೆ ಎನ್ಸ್ಬಿಟ್ರು ನಾನು ಯಾರು ಮಗು ಸುಮ್ಮನೆ ಮಗಳು ನಮ್ಮ ಅಪ್ಪನ ಮಗು ನಾನು ಇವಳ ಮಗು ಚೆನ್ನಾಗಿ ತಿಕ್ಕ ಮಕ್ಕ ತೊಳೆದು ನೋಡ್ಕೊಳ್ಳೋದು ಪ್ರೀತಿ ಮಾತ್ರ ಅವ್ರ ಅಪ್ಪ ಕೊಡ್ತಾಳೆ ಸ್ವೀಟ್ ಇಷ್ಟ ಅಂತ ಅವ್ರ ಅಪ್ಪನ ಸ್ವೀಟ್ ತಗೊಬಂದು ಕೊಟ್ಟವಳು ಹಾಕೊಂಡು ನಂಗೆ ಶುಗರ್ ಪೇಷಂಟ್ ಬರ ಸಾಕು ತಗೊಂಚೂರು ದಿನ ಕೆಲಸ ಮಾಡ್ಕೊ ಬಂದಿ ಜನಕ್ಕೂ ಗೊತ್ತು ಸುಂದರನೇ ನೀನು ಅಪ್ಪ ಇವಾಗ ಜನರಿಗೆ ಜಿಗುಪ್ಸೆ ಬರುತ್ತೆ ಬೇರೆ ಪಪ್ಪ ಅಂತ ಹೇಳು ಮಗನೆ ಹೇಳು ನಿದ್ದೆ ಅವನಿಗೆ ಈಗ ಎದ್ದವನ ಪಪ್ಪ ಹೇಳು ಬೇರು ಹೇಳು ಕರೆಕ್ಟಾಗಿ ಕುಚ್ಚ ಡಡ್ಡ ಹೇಳ್ತಾನೆ ಪಪ್ಪ ಹೇಳ್ತಾನೆ ತಗೋ ಇದು ಅಪ್ಪ ಕೊಡು ಹಿಡ್ಕೊ ಅಪ್ಪನ ಕೊಡು ಕೊಡು ಇದು ಕೊಡು ಅಪ್ಪಗೆ ಹೇಳು ಪಪ್ಪ ಹೇಳು ಪಪ್ಪ ಪಪ್ಪ ಹೇಳು ಡಡ್ಡ ಹೇಳು ಹೋಗ್ಲಿ ಡಡ್ಡ ಹೇಳು ಹ್ಞೂ ಇದು ಫಾದರ್ಸ್ ಡೇ ಗಿಫ್ಟು ವೀರು ಇಂದ ಸುನಿಗೆ ತೆಗಿ ಹೇಳು ಮಗನೆ ಪಪ್ಪ ಹಾಂ ಪಪ್ಪ ಹೋದ ವರ್ಷ ಹಿಂಗೆ ಹೇಳಿದ್ದೆ ಅವನ ಕೈಲಿ ಪಪ್ಪ ಅಂತ ಹೇಳಿಸ್ತೀನಿ ನೆಕ್ಸ್ಟ್ ವರ್ಷ ಅಂತ ನೋಡ್ದಾ ಎಷ್ಟು ಡೈಲಿ ಒಂದು 100 ಸತಿ ಹೇಳುತ್ತೆ ಅದು ಸೂಪರ್ ಡ್ಯಾಡ್ ಯಾರು ಪಪ್ಪ ಯಾರು ಇರು ಇದೆ ಇರು ಕರೆಕ್ಟಾಗಿ ಕೂತ್ಕೊ ಕರೆಕ್ಟಾಗಿ ಕೂತ್ಕೊ ಸರಿಗೆ ಹಾಂ ಏನು ಹೇಳಲ್ಲಿ ಸುನಿಲ್ ಕಿವಿಗೆ ಸ್ಟಡ್ ಹಾಕದೇ ಇಲ್ಲಪ್ಪ ಅವ್ರು ಯಾವಾಗಲೂ ಯಾವುದೋ ಒಂದು ಹಾಕಿದ್ದಾರೆ ಸೊ ಹಾಕ್ಲಿ ಅಂದ್ಬಿಟ್ಟು ಏನದಲ್ಲಿ ಚಾಕ್ಲೇಟ್ ಕೊಡು ಪಪ್ಪ ಕೊಡು ಬಿರು ಕೊಡು ಪಪ್ಪಗೆ ಇಟ್ಕೊಂಡಿರೋ ಹೇಳು ಬಿರು ಪಪ್ಪ ಹೇಳು ಸೂಪರ್ ಡ್ಯಾಡ್ ಅವ್ರು ಕಾಫಿ ಗಿಫಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದೊಂದು ಕೊಡಿಸ್ದೆ ಆ್ಯಂಡ್ ಒಂದು ಟೀ ಶರ್ಟ್ ಒಂದು ಕಿವಿಗೆ ಹಾಕೋ ಸ್ಟಡ್ಡು ಒಂದು ಗ್ರೀಟಿಂಗ್ ಕಾರ್ಡ್ಸ್ ಚಾಕ್ಲೇಟ್ಸ್ ಎಲ್ಲ ಪಪ್ಪ ಹೇಳಿದ್ರು ಪಪ್ಪ ಬಾಯ್ ಹೇಳು ಆಯ್ತು ಓಣ ಐ ಲವ್ ಯು ಹೇಳು ಮಗನೆ ಅಮ್ಮ ಕೊಡಪ್ಪ ಒಂದು ಅಮ್ಮ ಕೊಡಪ್ಪ ಅಮ್ಮ ಪಪ್ಪಿ ಕೊಡು ಒಂದು ಫ್ಲೈಂಗ್ ಕಿಸ್ ಕೊಡೋಗ್ಲಿ ಒಳಗಡೆ ಎಷ್ಟಾಯ್ತಾ ಸ್ಟಡ್ಡಲ್ಲಿ ನಾ ವಾಪಸ್ ಕೊಟ್ಟೆ ನಿಮಗೆ ಕೊಟ್ಟೆ ಚಿಕ್ಕದಾಗಿದೆ ಎಲ್ಲರೂ ಹಾಕ್ಬಿಟ್ಟ ನೋಡಿ ಏ ಕಳ್ಳ ನೀನು ತೆಗಿಬೋದು ಬಾ ಇಲ್ಲಿ ಕೆಳಗೆ ಕೊಟ್ಟೆ ನೋಡು ಇಲ್ಲೇ ಐತಲ್ಲ ಇದ್ರೊಳಗೆ ಈಗ ಬ್ಯಾಗಲ್ಲಿ ಐತೆ ನೋಡಿ ಇರೋ ಪಪ್ಪಾಗ ಬಾಯಡಪ್ಪ ಫ್ಲೈಂಗ್ ಕಿಸ್ ಕೊಡಪ್ಪ
ಫ್ಲೈಂಗ್ ಕಿಸ್ ಕೊಡೋ. ಅಯ್ಯೋ ನಿದ್ದೆ ಅದಕ್ಕೆ. ಫ್ಲೈಂಗ್ ಕಿಸ್. ನೋಡಿದ್ರಲ್ಲ ಹೇಗಿತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಅಂತ. ತುಂಬ ಸಿಂಪಲ್, ಕೇಕ್ ಎಲ್ಲ ಏನೂ ತರಲಿಲ್ಲ, ಯಾಕಂದರೆ ತುಂಬ ವೇಸ್ಟ್ ಆಗುತ್ತೆ, ತಿನ್ನಲ್ಲ ಯಾರು ಅನ್ನೋ ರೀಸನ್ಗೆ. ಆ್ಯಂಡ್ ಅಪ್ಪಂಗೆ ಸ್ವೀಟ್ ಕೊಟ್ಟೆ ಆ್ಯಂಡ್ ಸುನಿಗೆ ಚಾಕ್ಲೇಟ್ ಕೊಟ್ಟೆ. ಆ್ಯಂಡ್ ಇವಾಗ ನಾವು ನಿತಿನ್ ರಂಜು ಮನೆಗೆ ಹೋಗ್ತಾಯಿದ್ದೀವಿ. ಅವರು ಲಂಚಿಗೆ ಕರೆದಿದ್ರು, ತುಂಬ ದಿವಸನೇ ಆಗಿತ್ತು ಅವ್ರ ಮನೆಗೆ ಕೂಡ ನಾವು ಹೋಗಿ. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ವ್ಲಾಗ್ ನೋಡಿ, ಆ್ಯಂಡ್ ಇಷ್ಟೊತ್ತವರೆಗೂ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನೋಡೋಣ, ಬ್ಲೂ ಕಲರ್ ಹಾರ್ಟ್ನ ಕಮೆಂಟ್ ಮಾಡಿ ವೀರಿಗೋಸ್ಕರ, ಆಯಿತಾ. ಆ್ಯಂಡ್ ಅವನು ರೆಡಿ ಆಗಿಬಿಟ್ಟಿದ್ದಾನೆ ಹೆಲ್ಮೆಟ್ ಎಲ್ಲ ಹಿಡ್ಕೊಂಡು ಹೋಗೋಕ್ಕೆ. ಅವ್ನು ನೋಡಿ ಹಿಂಗೆ ಕೂತವನೆ. ಎಲ್ಲಿ ಬಂದಿರೋದು? ಎಲ್ಲಿ ಬಂದಿರೋದು? ಮಾಮ ಮನೆ ಎಲ್ಲಿ ಅಂಕಲ್ಲು? ಡ್ಯೂಟಿ. ಯಾರ್ದ ಇದೆನಾ? ನಂದಿಲ್ಲ ನಮ್ಮ ಮನೆ. ನಿಂದು ಎಷ್ಟಿದೆ ಹೇಳು? ನಂದು 3 ಇದೆ ಅಷ್ಟೇ. ನಮ್ಮ ಅಣ್ಣದೆಲ್ಲ ಕಮ್ಮಿನೇ ಇರೋದು. ನಮ್ಮ ಅಣ್ಣದ ಇನ್ನೂ ಒಂದು ಮನೆ ಫುಲ್ ಆಗುತ್ತೆ ಅಷ್ಟೇ. ಗ್ಯಾಸ್ ಕೊಟ್ಟಿಸ್ತದಿದೆಯಾ? ಅದು ಲಾಸ್ಟ್ ಇದು ನಮ್ಮ ಅಮ್ಮನದು. ಏನದು? ಅದೇ ಹೇಳಿದ್ನಲ್ಲ ಅವತ್ತು, ನಾನು ಅವತ್ತು ಗೆದ್ದಿದ್ದಕ್ಕೆ ಏನೂ ಕೊಡ್ಲೇ ಇಲ್ಲ. ನಾನು ಎಷ್ಟು ಜನದಿಂದ ಗೆದ್ದಿದ್ದೀನಿ ಗೊತ್ತಾ? ಮುಖ ಹಿಂಗ್ ಹಿಡ್ಕೊಂಡವನಪ್ಪ, ಬಾಯಲ್ಲೈತೆ. ಹೆಂಗಿದೆ ವೀರ? ಹೆಂಗಿದೆ ಮಗ್ನೆ? ಹೆಂಗಿದೆ? ಖಾಲಿ ದೋಸೆ ತಿಂತವ್ನ ಪಾಪ. ಅದು ಕಮ್ಮಿ ಅಂತ ಅವ್ರಿಗೆ, ಅದು ಕಮ್ಮಿ ಅಂತ. ನಾವ್ ಇನ್ನೊಂದ್ ರೌಂಡ್ ಖಾರ ಹಾಕ್ಸಿರ ನಮ್ಮ ಅಮ್ಮನ ಹತ್ರ ಹೇಳಿ. ಬಾಯಲ್ಲಿ ಹಾಕಿದ್ರೆ ಫುಲ್ ಖಾರ 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 ನಮಗೆ ನತ್ತಿಗೆ ಇರ್ತೈತೆ. ಆಮೇಲೆ ನನ್ ಜಗ್ಗ ಇಲ್ಲಿ ಕರೆಕ್ಟ್ ಆಗ್ಬೋದು ಬಿಡಿ ಅಂತ. ಹೇಳು ಹೇಳು. ಮಾಡು, ಹೇಳ ನಿಶ್ ಮಾಡ. ಆ ಲಿಪ್ಸ್ ನೋಡಿ ಹೆಂಗೈತೆ. ಅಪ್ಪ ಅಪ್ಪ ಅಪ್ಪ, ಯಾರು ಲಿಪ್ಸ್ಟಿಕ್ ಬಳ್ದವ್ರು? ಅಲೋ, ಆವಾಗ ಹಂಗಿತ್ತು. ನಂಗೆ ಇರ್ಲಿಲ್ಲ. ಫೋಟೋ ಎಡಿಟಿಂಗ್ ಮಾಡೋ ನಂಗೆ ಮಾಡವನೆ ಅಂತ ಹೇಳು. 3 ವರ್ಷದಿಂದ ಇದೆಲ್ಲ ಎಡಿಟಿಂಗ್ ನೋಡಿ ಹೆಂಗಿದ್ದ. ಹೀರೋ ಇದ್ದಂಗೆ ಇದೀನಿ ಮೊದಲ ಟೈಮಲ್ಲಿ. ಇವಾಗ ಹಿಂಗ ಹಾಕ್ಬಿಟ್ಟೆ, ಮದ್ವೆ ಆದ್ರೂ 6 ತಿಂಗಳು. ಹೊಟ್ಟೆ ಎಳ್ಕೊಂಡ್ ಯಾಕೆ ನಿಂತಿದ್ಯಾ ಬಿಡು? ವಿಡಿಯೋದಲ್ಲಿ ಇದೀನಿ ಅಂತ ಎಳ್ಕೊಂಡ್ ನಿಂತ್ಕೊಂಡವನೆ. ನಂಗೆ ಹೊಟ್ಟೆ ಇಲ್ಲ ಕಣೆ, ಪ್ಯಾಕ್ ಮೊನ್ನೆ ಇತ್ತು, ಸ್ವಲ್ಪ ಈಗ ದಪ್ಪ ಯಾವ್ದು ವಯಸ್ ಪ್ಯಾಕ್ಸ? ಯಾವ್ದಿದು ಗೊಗ್ಗಯ್ಯ? ಹಲೋ, ಯಾಕೆ? ಇದು ನನ್ನ ತಂಗಿ, ನಮ್ಮ ಅತ್ತೆ, ನಮ್ಮ ಅಪ್ಪನ ಚಿಕ್ಕ ತಂಗಿ, ಇದು ನಮ್ಮ ಅತ್ತೆ, ನಮ್ಮ ಅತ್ತಿಗೆ, ನನ್ನ ಚಿಕ್ಕಮ್ಮ. ಹೋಗ್ಬೇಡ, ಅಲ್ಲಿ ಬೆಕ್ಕು ಇದೆ. ಬಾ ನೀನ್ ಬಾ ಬಾ ನೋಡು, ನಿನ್ ಮಾಮ ನೋಡು. ಬಾ. ಸುಂದ್ರಂಗ ಮಾಮ ಬಾ. ಬಾ ಇಲ್ಲಿ. ಬಾ. ಸುಂದ್ರಂಗ ಮಾಮ ಇಲ್ಲ ಬೈಲ ಬಾ. ಹೇಗಿ ಮಾಮ ನೋಡಿ, ಮಾಮ ಹೆಂಗೈತ್ ನೋಡು. ಮಾಮ ತಣ್ಣೀರು ಹೂಣ ತಡ್ಕೊಳಕ. ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ, ತಡ್ಕೊಳಕ್ಕೆ ಆಗಲ್ಲ. ಚೆನ್ನಾಗಿದ್ದೀನಲ್ಲಕ್ಕ? ಇವ್ರದ್ದು ನಮ್ಮ ಅಕ್ಕನ ಮಗಳಿದು. ನೋಡಿದ್ವಿ. ಪ್ರಣತಿ. ನೋಡ್ತೀರಾ ತೆಗೀರಿ ಅಂತ ಅವನು ಹೇಳ್ತಿರೋದು. ಇದು ಮನೆ ಅರ್ಶನ ಶಾಸ್ತ್ರ. ಮೆಹಂದಿ, ನಮ್ದು ಕಡೆ ಮೆಹಂದಿ ಅಂತ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಅಣ್ಣನ ತೋರಿಸ್ತೀನಿ ತಡೀರಿ. ನಿಮ್ಮ ಅಣ್ಣನ ನೋಡಿದೀವಿ ನಾವು ಇಲ್ಲಿ. ನೋಡಿರ್ತೀವಿ. ಇರ್ಲ ಒಂದ್ ನಿಮಿಷ ತಾತ. ನೋ ಟಚಿಂಗ್, ಓನ್ಲಿ ಸೀಯಿಂಗ್. ಓಕೆ ಗೈಸ್, ಇವತ್ತು ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ಹೇರ್ ಆಯಿಲ್ ಯಾವ್ದಾದ್ರು ಚೆನ್ನಾಗಿರೋದು ಹೇಳಿ ಅಂತೀರಾ. ಇದು ಮಾಮಾ ಅರ್ಥದ್ದು ಡ್ಯಾಮೇಜ್ ರಿಪೇರ್ ಆಯಿಲ್, ಐಬಿಸ್ಕಸ್ದು. ತುಂಬಾ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಇದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಇದೊಂದು. ಆ್ಯಂಡ್ ತುಂಬ ಮೈಲ್ಡ್ ಆ್ಯಂಡ್ ಒಳ್ಳೆ ಶ್ಯಾಂಪು ಬೇಕು, ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋ ಥರದ್ದು ಅಂದರೆ ನೀವು ಇದು ಲುಕ್ ವಾಮ್ದು ಯೂಸ್ ಮಾಡ್ಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ಬೋದು, ಇದು ನಂದು ಆಲ್ಮೋಸ್ಟ್ 2-3ನೇ ಬಾಟ್ಲ್ ಅನಿಸುತ್ತೆ. ಆ್ಯಂಡ್ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಬೇಕಂದರೆ ಫಾಕ್ಸ್ಟೈಲ್ದು ಚೆಕ್ ಮಾಡಿ. ಇದು ತುಂಬ ಗ್ಲೋಯಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ ಮಸ್ಟ್ ಚೆನ್ನಾಗಿದೆ. ಆ್ಯಂಡ್ ಗಾರ್ನಿಯರ್ದು 1-2 ಪ್ರಾಡಕ್ಟ್ ನಾನು
ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಇಷ್ಟ ಆಗಿದೆ ವಿಟಮಿನ್ ಸಿ. ನಿಮ್ಗೊಂಥರ ಫೇಸ್ ಎಲ್ಲ ತುಂಬ ಬ್ರೈಟ್ ಅಂತ ಅನಿಸುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇದು ಬಂದು ಆ್ಯಂಡ್ ಅದೇ ಸಿರಮ್, ಅದು ಸಿರಮ್ ಜೆಲ್ ಇದು. ಆ್ಯಂಡ್ ಇದು 3x ವಿಟಮಿನ್ ಸಿ ಅಂತ. ಸೊ ಇದನ್ನು ಕೂಡ ಟ್ರೈ ಮಾಡ್ಬೋದು. ಬೆಳಗ್ಗೆ ಒಂದು ರಾತ್ರಿ ಒಂದು ಆ ಥರ ಚೆಕ್ ಮಾಡ್ಬೋದು. ಇದೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ನಿಮಗೆ ತುಂಬ ಒಳ್ಳೆ ಆಫರ್ ಸಿಗುತ್ತೆ ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ ಇದೆ. ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ನಡೆಯುವಾಗ ಬೈ ಮಾಡಿದ್ರೆ ನಿಮಗೂ ಕೂಡ ಬರ್ತ ಅನಿಸುತ್ತೆ. ಎಲ್ಲದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ವೀರು ಮಳೆ ನೋಡು ಜೋರಾಗಿ ಬರ್ತೈತೆ. ಓಯ್ ಇದನ್ನಿಟ್ಟೆ ರೈನ್ ಬೀಳಲಿ ಅಂತ. ಬೀಳೋದೇ ಇಲ್ಲ ಅನ್ಸುತ್ತೆ. ಹಾ ಇದ್ರೆ ಹೂವು ಬಿಡುತ್ತೆ. ಕುಕ್ಕು ಕುತ್ತು ಕುತ್ತು ಕುತ್ತು. ಬಾ ಜೋರಾಗೋಯ್ತು. ಕೂಕು ಕೂಕು ನಿಂದು ಟಾಯ್ ಎತ್ಕೊತೈತೆ. ಅಲ್ಲಿ ನೋಡಲ್ಲಿ ಪಾಂಪಾಮ್ ಎತ್ಕೊಂತೈತೆ. ಎತ್ಕೋಗು, ಆಟಾಡ್ಸು ಕೂಕುನ. ಪಾಂಪಾಮ್ ಮಾಡೋಗು. ಎತ್ಕೋ ಎತ್ಕೋ. ಬಾ ಅನ್ನು ಕರಿ. ಅಂಬ ಇದೆಯಲ್ಲಿ? ಅಂಬ ಇಲ್ವಾ? ಇಲ್ಲ. ಓ ಇಲ್ಲ. ವೀರು ಕಣ್ಣು ನೋಡಿ. ವೀರು ಕ್ಲಾಪ್ ಮಾಡಿ. ಹೆಂಗೆ ಮಾಡೋದು ಕ್ಲಾಪ್? ನೀನು ನೋಡಿ ನನ್ನ ಮಾಡು, ನಾನು ಹೇಳಿದ್ದು. ಐಫಾ ಕೊಡು. ಐಫಾ ಕ್ಲಾಪ್ ಕ್ಲಾಪ್ ಮಾಡು. ಹಾಂ. ನಿನ್ನ ಕೂದಲು ಎಲ್ಲಿದೆ? ನಿಂದು ಕೂದಲು ಮೂಗು. ಅಯ್ಯೋಯ್ಯಪ್ಪ. ಕೂಕು ಎಲ್ಲಿದೆ? ಎಲ್ಲಿದೆ ಕೂಕು? ಕೂಕು ಎಲ್ಲಿ? ಎಲ್ಲಿದ್ಯಾ? ಅಪ್ಪ ವೀರು, ಅಪ್ಪ ಮೂತಿ ಹೆಂಗಿದೆ? ಅಪ್ಪನ ಮೂತಿ ಹೆಂಗಿದೆ? ಅಪ್ಪನ ಮೂತಿ ವೀರು? ವೀರು, ಅಪ್ಪನ ಮೂತಿ ಹೆಂಗಿದೆ? ಅಂಬ 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 ಹೆಂಗ್ ಕರಿಯೋದು ನೀನು? ಊಟ ಮಾಡ್ಲಿಲ್ವಾ ನೀನು? ಮಾಡಿಲ್ವಾ? ಊಟ ಮಾಡ್ದ ಊಟ? ಮಾಡಿಲ್ವಾ ಊಟ? ಅಯ್ಯಯ್ಯೋ. ತಿಂತ್ಯಾ ಊಟ? ತಿಂತ್ಯಾ? ಇಳಿ ಕೆಳಗೆ, ನಿಧಾನಕ್ಕೆ ಇಳಿ, ಬೀಳ್ತೀಯಾ? ಇಳಿ, ನೀನು ಇಳಿ. ಬೇಡ ಇಳಿ. ವೀರು ಬೌ ಕರಿಯೋದು ಹೆಂಗೆ? ಹಾಂ ಹೆಂಗೆ?
ಇಲ್ಲಿ ನೋಡು ಹೆಂಗೆ ಅಂತಾನ. ವೀರು ನಮಸ್ಕಾರ ಮಾಡೆ. ಹೆಂಗೆ ಮಾಡೋದು ನಮಸ್ಕಾರ? ಹೆಂಗೆ ಮಾಡೋದು ನಮಸ್ಕಾರ? ಮಾಮಿಗೆ ಮಾಡು ನಮಸ್ಕಾರ. ನಮಸ್ಕಾರ ಮಾಡು. ಹೆಂಗೆ ಕ್ಲೀನಾಗಿ ತೋರಿಸು. ನಮಸ್ಕಾರ ಮಾಡು. ಕೂತ್ಕೋ ಕೂತ್ಕೋ ಕೂತ್ಕೋ. ನಮಸ್ಕಾರ ಮಾಡು. ನಮಸ್ಕಾರ ಮಾಡು. ನಮಸ್ಕಾರ ಮಾಡು ಮಾಮಿ ಮಾಡು. ಅಯ್ಯಯ್ಯೋ ಹಂಗ ಮಾಡೋದು ನಮಸ್ಕಾರ. ಇನ್ನು ಇಲ್ಲಿ ಯಾವ್ಯಾವ ಗಿಡ ಇದೆ ಅಂತ ತೋರಿಸಿ. ಇನ್ನು ನೋಡಿ ತಂದ ಹೀಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್. ಇದು ಮಲ್ಲಿಗೆ ಹೂವು. ಇದು ಎಷ್ಟೊಂದು ಮಲ್ಲಿಗೆ ಹೂವು ಬಿಟ್ಟಿದೆ. ಚೆನ್ನಾಗಿದೆ. ಅಂದರೆ 11 ಸುತ್ತೋ ಇಲ್ಲ 7 ಸುತ್ತೋ ಅಂತಾರಲ್ಲ ಆ ಥರದ್ದು ಮಲ್ಲಿಗೆ ಹೂವು ಚೆನ್ನಾಗಿ ಬಿಡ್ತು. ದೊಡ್ಡ ಪಾಟ್ ಕಾಡ್ತಿದ್ದೀನಿ ಅದಕ್ಕೆ ಅದನ್ನು. ಆ್ಯಂಡ್ ಇದೊಂಥರ ಸುಮ್ಮನೆ ಶೋ ಗಿಡ. ಇದೇನು ಹೂವು ಗಿಡ ಏನೂ ಬಿಡೋದಿಲ್ಲ. ಇದನ್ನು ಇಲ್ಲಿಟ್ಟಿದ್ದೀನಿ ಬಾಲ್ಕನಿಲಿ. ಆ್ಯಂಡ್ ಈ ಸೈಡ್ ಬಂದರೆ ಒಂದು ತುಳಸಿ ಗಿಡ. ಆ್ಯಂಡ್ ಇದು ಹೂವು ಬಿಡುತ್ತೆ. ಬಿಟ್ಟಾಗ ತೋರಿಸ್ತೀನಿ. ಒಂದು ಸ್ನೇಕ್ ಪ್ಲಾಂಟ್. 3 ಇಲ್ಲಿರ್ತೀನಿ. ಬನ್ನಿ ಆ ಕಡೆ ಬಾಲ್ಕನಿಗೆ ಹೋಗಿ ನೋಡೋಣ. ತುಂಬ ಜನ ಕೇಳ್ತಾರೆ ಸ್ವಾತಿ ಗಿಡ ತೋರಿಸಿ ಗಿಡ ತೋರಿಸಿ. ಆ್ಯಂಡ್ ಇದು ಈ ಬಾಲ್ಕನಿಲಿರೋದು. ಸ್ವಲ್ಪ ಚೇಂಜ್ ಮಾಡಬೇಕು, ಒಂದಷ್ಟು ಹಾಳಾಗಿದೆ. ಇದು ಒಂದು ಸ್ನೇಕ್ ಪ್ಲಾಂಟ್ ಇದೆ. ಪಾಮ್ ಟ್ರೀ. ಆ್ಯಂಡ್ ಇದು ಝೀಝಿ. ಆ್ಯಂಡ್ ಇದು ಹಳೆ ಮನೇಲಿ ಇತ್ತಲ್ಲ ಅದೇ ಯಾಕೋ ಇದು ಒಳಗಡೆ ಈ ಮನೇಲಿ ಅಷ್ಟು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಬಾಲ್ಕನಿಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಬ್ಯಾಂಬೂ, ಮನಿ ಪ್ಲಾಂಟ್. ಇದು ಆರ್ಚಿಡ್. ಆ್ಯಂಡ್ ಇದು ನೋಡಿ ಇದು ಚೆನ್ನಾಗಿ ಬರಲಿಲ್ಲ. ಅಲ್ಲಿಟ್ಟ ಮೇಲೆ ಎಲ್ಲ ಒಂಥರ ಆಗೋಯ್ತು. ಸೊ ಚೇಂಜ್ ಮಾಡಿದ್ದೀನಿ. ಇದು ಯಾಕೋ ಸ್ವಲ್ಪ ಹಾಳಾಯಿತು, ಡ್ಯಾಮೇಜ್ ಆಯಿತು. ಬಟ್ ಈ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ಯಾಂಬೂ. ಇಷ್ಟು ಇದೆ ಇಲ್ಲಿ. ಒಂದು ರೈನ್ ಲಿಲ್ಲಿ ಕೂಡ ಇದೆ. ಅದು ಯಾಕೋ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಮನೆ ಒಳಗಡೆ ಇದು ಒಂದು ದೊಡ್ಡ ಝೀಝಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ಝೀಝಿ ಇನ್ನೊಂದು ಚಿಕ್ಕ ಪಾಟಲ್ಲಿ. ಇದು ಅಷ್ಟೇ. ಇದು ಇಂಡೋರ್ ನೀವು ಇಟ್ಕೋಬೋದು, ಆರಾಮಾಗಿ ಬರುತ್ತೆ. ಆ್ಯಂಡ್ ಇದು ಸ್ನೇಕ್ ಪ್ಲ್ಯಾಂಟ್. 2 ದೊಡ್ಡ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಇಟ್ಕೋಬೋದು ಆರಾಮಾಗಿ ಮನೇಲಿ. ಮೇಂಟೆನೆನ್ಸ್ ಕಮ್ಮಿ. ಇಲ್ಲಿ ಒಂದಷ್ಟು ಗಿಡಗಳನ್ನ ಇಟ್ಟಿದ್ದೀನಿ. ಸ್ನೇಕ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್ ಆ ಥರದ್ದೆಲ್ಲ.